ಎಲ್ಲೆಡೆಯಲ್ಲಿ ಪ್ರೇಮ ನೋಡಿದೆಯಾ ಈ ವಿಶ್ವದ ಪ್ರೇಮವನ್ನು? ಅಂದಹಾಗೆ ಆ ಎರಡು ಬೆಂಕಿ ಓಟದಲ್ಲಿ ನೀನೇನು ಕಂಡೆ? ನೀನೇನು ಕಂಡೆ? ಗಂಡಿಗೆ ಸಂಸಾರ ಬೇಡಾಗಿದೆ, ಹೆಣ್ಣಿಗೆ ಬೇಕಾಗಿದೆ ಅಂತ ಹೆಂಡತಿಯನ್ನು ಬಿಟ್ಟು ಓಡುತ್ತಿದೆ. ಶೀಲ, ಗಂಡ ಹೆಣ್ಣಿನೊಡನೆ ಸಂಸಾರ ಮಾಡಿ ಸದ್ಗತಿಯನ್ನೇಕೆ ಪಡಿಬಾರ್ದು? ವೈರಾಗ್ಯ ಬಂದ ಮೇಲೆ ಸಂಸಾರ ಬೇಕಾಗುವುದಿಲ್ಲ. ನೀಲ ಮರಕ್ಕೆ ಬಳ್ಳಿ ಹಾಕಿದ ಬಿಡುವೆ. ಅದು ಆ ಮರಕ್ಕೆ ಹಾಕಿದ ಬಳ್ಳಿಯನ್ನು ನೋಡು. ಬಳ್ಳಿಗೆ ಮರ ಬೇಡವಾಗಿ ವಿಲತ್ತ ಮುಖವೆತ್ತಿ ನಿಂತಿದೆ. ನಾನಾದ್ರೂ ಹೇಳುತ್ತಿರುವೆ, ಆ ಬಳ್ಳಿಯು ಮರವನ್ನು ಹೇಗೆ ಸುತ್ತಿಕೊಂಡು ಆಶ್ರಯ ಪಡೆದಿದೆಯೋ ಅದೇ ರೀತಿ ನೀನೇಕೆ ಮಾಡಬಾರ್ದು? ಅದು ಆ ದುಂಬಿಯನ್ನು ನೋಡು, ಹೂವನ್ನು ಹೇಗೆ ಸುತ್ತಾ ಇದೆ, ನೀನೇಕೆ ಹಾಗೆ ಮಾಡಬಾರ್ದು? ಈ ಹೂವೇ ದುಂಬಿಯನ್ನು ಸುತ್ತಬೇಕೇನು? ಹೂವು ಕೆತಕ್ಕೆ ಮುಳ್ಳಾಗಿದೆ, ದುಂಬಿ ಅಂದುತ್ತಿದೆ. ಅಂದ್ರೆ ನನ್ನಲ್ಲಿ ಮುಳ್ಳಿದೆ. ಮಂತ್ರಿಯ ಮಗಳೆಂಬ ಅಕ್ಕಳಿಕೆ ಅಲ್ಲದೆ ಕುಲಾಭಿಮಾನ ಇದೆಲ್ಲ ಮುಳ್ಳಲ್ಲವೇ? ಶೀಲ, ನಾವಿಬ್ಬರು ಬಸವಣ್ಣನ ತತ್ವದಲ್ಲಿ ಬೆಳೆದವರು. ಅವರ ಸಹವಾಸದಲ್ಲಿರುವ ನಮಗೆ ಕುಲಚರದ ಮಾತಕ್ಕೆ ಓ ನನ್ನ ನಲ್ಮೆಯನಲ್ಲ, ಕುಲಚರದ ಮಾತೇಕೆ? ಬಸವಣ್ಣನವರ ತತ್ವವಾಣಿ ಮರುಭೂಮಿಯಲ್ಲಿ ನೀರುಣಿಸಿದಂತೆ ಭೂಮಿ ಭಕ್ತರನ್ನಾಗಿಸಿ ಹೊಲೆಯರನ್ನ ಕುಲಜರನ್ನಾಗಿ ಮಾಡಿ ಎಲ್ಲರನ್ನು ಪಾವನಗೊಳಿಸಿದೆ. ಬಾಯಿ ಬಿಡದು. ಈ ಮಾತು ಜಾತ್ಯಾಂತರ ಕಿವಿಗೆ ಬಿದ್ದರೆ ಅನರ್ಥವಾದ ಏನಾಗೋದು ನಾಳಿನ ದಿನ ಅನುಭವ ಮಂಟಪದಲ್ಲಿ ಆಗಲಿ. ನಾನು ಮರ ಹತ್ತಿಗೆ ಗಟ್ಟಿ ಕಳಿತೇನೆ, ನೀನು ಆರಿಸು. ಬಸವಣ್ಣನಿಗೆ ಜಂಗಮದ ಅರಿವಾಗದಿರುವುದಕ್ಕೆ. ಲಿಂಗ ಪೂಜೆಯಲ್ಲಿ ಬಸವಣ್ಣನಿಗೆ ಜಂಗಮದ ಅರಿವಾಗಲಿಲ್ಲ ಪ್ರಭುವೇ. ಆ ಅರಿವಾಗಬೇಕೆಂದೇ ಹೀಗೆ ಮಾಡಿದಾಗಿದೆ ಸಿದ್ದರಾಮಯ್ಯ. ಅಪರಾಧ ಶತಪರಾಧ. ಕಾಯೆಯ ತಂದೆ ಬಾಗಿಲಿಗೆ ಬಂದ ಜಂಗಮನನ್ನು ಹಿಂದಕ್ಕಟ್ಟಿ ನನ್ನ ಅಹಂಕಾರ. ಹೇಳು ಬಸವಣ್ಣ, ಲಿಂಗ ಪೂಜೆಯಲ್ಲಿದ್ದ ನಿನಗೆ ಜಂಗಮದ ಹಂಗೇನು? ತಪ್ಪಾಯ್ತು. ಅರಸು ಮುಣಿದರೆ ನಾಡೊಳಿರಬಾರದು, ಗಂಡ ಮುಣಿದರೆ ಹೆಂಡತಿ ಮನೆಯೊಳಿರಬಾರದು. ಜಂಗಮ ಮುಣಿದರೆ ನಾನು ಬದುಕುವೇನಯ್ಯ. ಲಿಂಗ ಜಂಗಮವ ತಿಳಿಯದ ಅಜ್ಞಾನಿ ನಾನು. ಎನ್ನ ಅಹಂಕಾರವ ಕಳೆದು ಉದ್ಧರಿಸಯ್ಯ. ಬಸವಣ್ಣ, ಜಂಗಮ ಮುಂದಿರಲು ಲಿಂಗಾರ್ಚನೆ ಯಾವುದು? ಪ್ರಾಣವಿತ್ತ ದೇಹ ಇರುವುದೇ.
ಸಂಗಮ ಬಿಟ್ಟು ಲಿಂಗವ ಪೂಜಿಸುವವನ್ನು ಕಂಡು ನಮ್ಮ ಗುಹೇಶ್ವರಿ ನಗುತ್ತಾನೆ ಕಾಣ ಸಂಗನ ಬಸವಣ್ಣ. ಅಯ್ಯ, ಕಲ್ಲು ನೀರೊಳಗೆ ಎಷ್ಟು ದಿನ ಮುಳುಗಿದ್ದರೇನು ನೆನೆದು ಮೃದುವಾಗಬಲ್ಲುದೆ, ಮನದಲ್ಲಿ ದೃಢವಿಲ್ಲದ ಭಕ್ತಿ ಫಲಿಸಬಲ್ಲುದೆ. ಬಸವಣ್ಣ, ಲಿಂಗ ಜಂಗಮ ಭಕ್ತಿಗೆ ಶಿಷ್ಟಾಚಾರ ಸದಾಚಾರಗಳೇ ಮೊದಲು. ಅಹಂಕಾರ ಎಂಬ ಅಲಗೆ ಹಿಡಿದ ಮಾಡುವ ಭಕ್ತಿ ತನ್ನನ್ನೇ ಹಿಡಿದುಕೊಳ್ಳುವುದು. ಶಿವಭಕ್ತಿಗೆ ಅರುವೆಂಬ ಅಲಗೆ ಹಿಡಿದಿರಬೇಕು ಬಸವಣ್ಣ. ಅಯ್ಯ, ಲಿಂಗ ಜಂಗಮ ಒಂದೆಂಬ ಶಿಖಾಶಾಸ್ತ್ರದಿಂದ ಹೊಯ್ದ ಎನ್ನ ಅಜ್ಞಾನವ ಪರಿಹರಿಸಯ್ಯ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಲಾರದು. ಒಡ್ಡು ನೀರುಂಡರೆ ಬೇಲಿ ತೋಟ ಮೇಯ್ದರೆ ಮಗುವಿಗೆ ತಾಯಿಯ ಮೊಲೆ ಹಾಲು ವಿಷವಾದರೆ ಕಾಯುವರಾರಯ್ಯ. ಜಂಗಮ ಮುನಿದರೆ ನಾನು ಸೇರಿಸಬಲ್ಲೆನೆ. ಎಡಪಾದದಿಂದ ಲೊದ್ದರೆ ಬಲಪಾದವ ಹಿಡಿಯೇನು, ಬಲಪಾದದಿಂದ ಲೊದ್ದರೆ ಎಡಪಾದವ ಹಿಡಿಯೇನು. ತಾಹಿ ತಾಹಿ ತಪ್ಪೆನ್ನದು ಕ್ಷಮೆ ನಿನ್ನದು, ಕೂಡಲ ಸಂಗಮ ದೇವ ನಿಮ್ಮ ಕರುಣೆಯ ಕಂದ ನಾನು. ಭಕ್ತಿಯ ಬೆಳಕು ಬಸವಣ್ಣ. ನಾನೆಂದು ಆಯತ ಸ್ವಾಯತ್ತ ಸನ್ನಿಧಿಗಳಲ್ಲಿ ಪೂರ್ವಾಚಾರ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರ ಕಂಡೆ. ಬಸವಣ್ಣ, ನಿನ್ನ ಕಂಡು ಎನ್ನ ತುನುಬಯಲಾಯಿತು, ನಿನ್ನ ಮುಟ್ಟಿ ಎನ್ನ ಕ್ರಿಯೆ ಬಯಲಾಯಿತು, ನಿನ್ನ ನೆನೆದು ನನ್ನ ಮನ ಬಯಲಾಯಿತು, ನಿನ್ನ ಅನುಭವ ಕೇಳಿ ಎನ್ನ ಭವನಾಕ್ತಿ ಆಯಿತು. ನಿನ್ನ ಕಂಡು ನಾ ಬದುಕಿದ್ದೇನಯ್ಯ. ಸಿದ್ದರಾಮಯ್ಯ, ಬಸವಣ್ಣನ ಭಕ್ತಿ ಲೋಕದಲ್ಲಿ ಹರಡಲೆಂದು ಹೀಗೆ ಮಾಡಲಾಗಿದೆ. ಅಯ್ಯ, ಬೆಂಕಿಯಲ್ಲಿ ಸುಟ್ಟಲ್ಲದೆ ಬಂಗಾರ ಶುದ್ಧಿಯಪ್ಪುದೆ. ಪ್ರಭುವೆ, ನಿನ್ನ ಬರವ ಕಾದಿದೆ ಕಲ್ಯಾಣದ ಶೂನ್ಯ ಸಿಂಹಾಸನವೆಲ್ಲ. ಶರಣರೆಲ್ಲ ಸಮ್ಮಿಲಿತರಾಗಿದ್ದಾರೆ, ಬನ್ನಿ ದಯಮಾಡಿಸಿ. ಆಗಲಿ. ಪ್ರಭುದೇವರಿಗೆ, ಪ್ರಭುದೇವರಿಗೆ, ಪ್ರಭುದೇವರಿಗೆ. ಈ ಸಿಂಹಾಸನವನ್ನು ಸುಣ್ಣ ಸಿಂಹಾಸನವನ್ನು ಕರೆದಿದೆ. ನಿಮ್ಮ ಕಲ್ಪನೆ ಚಿತ್ರವನ್ನು ಹೇಳುವರೆ ಬಸವಣ್ಣವರೇ? ಪ್ರಭುರಾಯ ಅವತರಿಸಬೇಕು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ ಮತ್ತು ಆಜ್ಞಾಧಾರ ಎಂದು ಕರೆಯಲ್ಪಡುವ 6 ಕಮಲಗಳನ್ನು ರಚಿಸಿ
ಅವುಗಳ ಶಿರೋಭಾಗದಲ್ಲಿ ಬ್ರಹ್ಮಸ್ಥಾನವಾದ ಸಹಸ್ರಾರು ಶೂನ್ಯ ಸಿಂಹಾಸನವನ್ನು ನಿರ್ಮಿಸಿರುವುದು. ಪ್ರಣವವೇ ಬೇರು, ಸ್ವರಗಳೇ ಬುಡಗಳು, ಶಿವಪಂಚಾಕ್ಷರಿಯೇ ಶಾಖೆ, ಅಕ್ಷರಗಳೇ ಹೂಗಳು, ಪರತತ್ವವೇ ಫಲ. ಇಂತು ಬೆಳಗುವ ಅಧೋಮುಖವಾದ ನಾದ ತರವು ಪೀಠದ ಹಿಂದೆ ಹರಡಿದಂತೆ ಚಿತ್ರಿತವಾಗಿದೆ. ಲತೆಯಂತೆ ಆ ಮರವನ್ನು ಬೆಳೆಸುವ ಶಕ್ತಿ ತತ್ವವೆಂಬ ಮೊಹೋರಗನ ಹೆಡೆಯಲ್ಲಿ ಮಣಿಗಳ ಕ್ರಾಂತಿಯೇ ಪರಂಜ್ಯೋತಿ. ಬಸವಣ್ಣವರೇ, ನಿಮ್ಮ ಕಲ್ಪನೆಯು ನನ್ನನ್ನು ಮೂಕನಾಗಿರಿಸಿದೆ. ಆದಿರಲಿ, ಈ ಸುಳ್ಳಿ ಸಿಂಹಾಸನವನ್ನು ಆರೈಸುವರಾರು? ನಡೆವಲ್ಲಿ ಹಂಸವನ್ನು, ಸ್ವರದಲ್ಲಿ ಕೋಗಿಲೆಯನ್ನು, ಇನಿದಾದ ಮಾತುಗಳಲ್ಲಿ ರಾಜಕೀಯರನ್ನು ಅನುಕರಿಸಿ ಸಹಕರಿಸಿ ಯಾರು ತೋರಬಲ್ಲರೋ ಅವರೇ ನನ್ನ ಹೃದಯಾಂಬುಜ ರವಿ ಪ್ರಭುದೇವರಾದ ತಾವು. ನಾನೇ ಕಂಗಳ ಕತ್ತಲೆಯನ್ನು ಸೂರ್ಯನಲ್ಲದೆ ಮತ್ತಾರು ಕಳೆಯಬಲ್ಲರು. ಅಂಗಕ್ಕೆ ಸಹಜವಾದ ಅನಾದಿ ಮಾಯಾ ಸಂಬಂಧವನ್ನು ಗುರು ಗುಹೇಶ್ವರ ಲಿಂಗನಲ್ಲದೆ ಮತ್ತಾರು ಹಿಂಗಿಸಬಲ್ಲರು. ಪೀಠವನ್ನು ಅಲಂಕರಿಸಿ ಗುರುದೇವ. ಆ ಗುಹೇಶ್ವರ ಲಿಂಗದ ಇಚ್ಛೆದಂತೆ ಆಗಲಿ. ಸುಣ್ಯಗಣವಾದ ಸಿಂಹಾಸನವಿದು ಶತಸ್ಥಲ ವಿರಾಸತವಾಗಿದೆ. ಈ 6 ಸ್ಥಳಗಳನ್ನು ಏರಿದವನೇ ಮುಕ್ತ. ಶಿವನೊಬ್ಬನೇ ಉಪಸ್ಥವಾಗಿರುವುದೇ ಭಕ್ತ ಸ್ಥಳ. ಶಿವನು ತಾನಾಗಿರುವುದೇ ಮಹೇಶ್ವರ. ಲಿಂಗಾರ್ಪಿತವಲ್ಲದ ಪದಾರ್ಥವನ್ನು ಸ್ವೀಕರಿಸದಿರುವುದೇ ಪ್ರಸಾದಿ ಸ್ಥಳ. ಲಿಂಗ ಪ್ರಾಣವಾಗಿರುವುದೇ ಪ್ರಾಣಲಿಂಗ ಸ್ಥಳ. ಶಿವನೇ ತಾನಾಗಿ ಲೋಕೋದ್ಧಾರದ ಹೊಣೆ ಹೊತ್ತಿರುವುದೇ ಐಕ್ಯ ಸ್ಥಳ. ಇಂತಪ್ಪ ಸಿಂಹಾಸನದಲ್ಲಿ ಮಂಡಿಸುವೇನು? ನಿರಂಜನ ಜಂಗಮಕ್ಕೆ, ನಿರಂಜನ ಜಂಗಮಕ್ಕೆ, ನಿರಂಜನ ಜಂಗಮಕ್ಕೆ. ಶ್ರೀಮದ ಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ತೋಮನ ತನಕ ಚಾರು ಚರಣಾಂಭೋಜ ಗಣ ಮಹಿಮಾ ನಾಮ ರೂಪ ಕ್ರಿಯಾಕಲಾಪದಿ ರಾಮನನುಪಮ ದಿವ್ಯ ತೇಜೋ ಪ್ರೇಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಪ್ರೇಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತ ಮಯಲ್ಕೆ ಸುಲಭವಾಯದಿಂದಿರಿಟ್ಟು ಪಾಯ ಸ್ಥಳಕ್ಕೆ ಕುರುವಾಗ ಕಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಮಾಡಿದ ರಾಯ ಪೂರ್ವಾಚಾರ ಸಂಗಣ ಬಸವ ಶರಣಾರ್ಥಿ. ರಾಯ ಪೂರ್ವಾಚಾರ ಸಂಗಣ ಬಸವ ಶರಣಾರ್ಥಿ. ರಾಯ ಪೂರ್ವಾಚಾರ ಸಂಗಣ ಬಸವ ಶರಣಾರ್ಥಿ. ವೀರಶೈವಾಚಾರ ವಾಕಾಂತರದೊಳ್ಪರಿ ಯೋರೆಣಿಸಿ ಹರಿಕರ್ಮ ಭಕ್ತಿ ಜ್ಞಾನ ವಿಹುದಂದು ದಾರುಣಿಲಿರುವಂತೆ ಕರುಣಾಕಾರನಾಗಿ ಶಟಸ್ಥಳನುದ್ಧರಿಸಿದ ಗುರು ಚನ್ನ ಸಂಗಣ ಬಸವ ಶರಣಾರ್ಥಿ. ಗುರು ಚನ್ನ ಸಂಗಣ ಬಸವ ಶರಣಾರ್ಥಿ. ಗುರು ಚನ್ನ ಸಂಗಣ ಬಸವ ಶರಣಾರ್ಥಿ. ಕಂತುವಣೆ ಕಂಗೆಳಿಸಿ ಒಳಪಕ್ಕಂತ ರಂಗ ವಿಚಾರವೆಲ್ಲವ ಸಂತೆಯಂಗಡಿಯಂತೆ ಸಣ್ಣಲರ್ಪುರದೊಳು ಕೈಸಿ ಚಿಂತಿತಾರ್ಥವನ್ನಿತ್ತು ನಿರಂತರ ಕಿಲದಾಂತ ನೆನೆಸಿದ ಸಿದ್ದರಾಮಯ್ಯನಿಗೆ ಶರಣಾರ್ಥಿ. ಸಿದ್ದರಾಮಯ್ಯನಿಗೆ ಶರಣಾರ್ಥಿ. ಸಿದ್ದರಾಮಯ್ಯ
ಮಹಾದಾತ್ಮೆ. ಗುರುಲಿಂಗ ಜಂಗಮ ಸ್ವರೂಪಿಗಳಾದ ಪ್ರಭುದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಲು ಬಂದಿದ್ದಾರೆ. ಅವರ ಪಾದ ಸ್ಪರ್ಶನದಿಂದ ಶೂನ್ಯ ಸಿಂಹಾಸನವು ಶೋಭೆಗೊಂಡಿವೆ. ನಾವು ಕಲ್ಯಾಣದಲ್ಲಿ ಅಖಿಲ ಮಾನವ ಕುಲದ ಉದ್ಧಾರಕ್ಕಾಗಿ ಅನುಭವ ಮಂಟಪವನ್ನು ಸ್ಥಾಪಿಸಿದ್ದೇವೆ. ಇಂದಿಲ್ಲಿ ಚರ್ಚಿಸಬೇಕಾದ ವಿಷಯವೆಂದರೆ ಸರ್ವಧರ್ಮ ಸಮನ್ವಯ. ಆ ಬಗ್ಗೆ ಚನ್ನಬಸವಣ್ಣ ನಿರೂಪಿಸುವನು. ಪ್ರಭು ಸನ್ನಿಧಾನದಲ್ಲಿ ಮಣಿಯುವೆ. ಎಲ್ಲ ನದಿಗಳು ಹರಿದು ಹೋಗಿ ಸಮುದ್ರವನ್ನು ಸೇರುವಂತೆ ಎಲ್ಲ ಧರ್ಮಗಳು ವಿವಿಧ ಸಮನ್ವಯ. ಎಲ್ಲ ಧರ್ಮಗಳು ಮಾನವನನ್ನು ಮುಕ್ತಿಗೊಯ್ಯುವ ಸಾಧನಗಳಾಗಿವೆ. ಅದರಂತೆ ವೀರಶೈವ ಮತದಲ್ಲಿ ಅಷ್ಟಾವರ್ಣ, ಪಂಚಾಚಾರ ಮತ್ತು ಷಟ್ ಸ್ಥಳಗಳು ಮುಕ್ತಿ ಸಾಧನಗಳಾಗಿವೆ. ಅನುಭವಿಗಳೇ, ನಾನೋರ್ವ ಕರ್ಮ ಯೋಗಿ. ನನಗೆ ಸೊಲ್ಲಾಪುರ ಅದೇ ಧರ್ಮ ಮಾರ್ಗ. ಆ ಧರ್ಮವು ಕರ್ಮ ಮೂಲವಾಗಿದೆ. ಅಂತ ಕರ್ಮ ಯೋಗದಿಂದ ಮುಕ್ತಿಯನ್ನು ಸಂಪಾದಿಸುವುದೇ ಮಾನವ ಧರ್ಮ. ದಂಡದ ಗಡಿಯನ್ನು ತೊಳೆಯದಿದ್ದರೆ ವಾಸನೆ ಬಿಡುವುದೇ. ಅದರಂತೆ ಹೊರಗಿನ ಡಂಬಾಚಾರ ಬಿಟ್ಟಿನೇ ಬಹುಬಂಧ ಬಿಡುವುದು. ಸದಾಚಾರವೇ ಮುಕ್ತಿಯ ಧಾರ. ಮಹಾನುಭಾವಿಗಳೇ, ನಾನು ಹಡಪಿಗ, ಶಿವಭಕ್ತರ ತಲೆ ಹೊಲಸು ತೆಗೆಯುವ ಕೈಗೋಲಿಗ. ದೇವರ ಸೃಷ್ಟಿಯಲ್ಲಿ ಹುಟ್ಟಿ ಬಂದವರಿಗೆಲ್ಲ ಒಂದೇ ಧರ್ಮ, ಒಬ್ಬನೇ ದೇವರು. ನಂಬಿದ ಹೆಂಡತಿಗೆ ಒಬ್ಬನೇ ಗಂಡ. ಅನ್ಯ ದೇವರ ಸಂಘವಲ್ಲ. ಅನ್ಯ ದೈವ ಎಂಬುವುದು ಆದರ ಕಾಣಿರು. ಇದನ್ನು ಮಹಾನುಭಾವರು ನುಡಿದಿದ್ದಾರೆ. ಅವರು ನುಡಿದಂತೆ ನಡೆಯುವುದೇ ನಮ್ಮ ಧರ್ಮವಾಗಿ. ನಾನು ಮಡಿವಾಳ. ಭಕ್ತರ ಬಟ್ಟ ತೊಳೆಯುವುದೇ ನನ್ನ ಭವಿತನ. ಕುಟಿ ಹಾಕುವುದೇ ವಿಧಾಯಕ. ತನಗಣ್ಯವಾದುದಳೆ ಭವಿತನ. ಕಂಡವ ತುಂದು ಹೆಂಡವ ಕುಡಿದು ತಲೆದಂಡ ಕೊಡುವ ತಪ್ಪಿಗೆ ಜಗಮಿಂಡನೇನೆಂಬನಯ್ಯ. ಆ ಭವಿತನ ಬಿಡುವುದೇ ಸತ್ಯ ಸನಾತನ ಧರ್ಮವಾಗಿದೆ. ಶರಣರಿಗೆ ಶರಣೆಂದೆ ನಾನು ಮಚ್ಚಿಗಾರ ಹಳೆಯ. ಅಯ್ಯ, ದೇವಲೋಕ ಮೃತ್ಯುಲೋಕ ಬೇರಿಲ್ಲ. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮೃತ್ಯುಲೋಕ. ಸದಾಚಾರವೇ ಪುಣ್ಯ, ದುರಾಚಾರವೇ ಪಾಪ. ಇಂತೆಂಬುದುವುದೇ ಸರ್ವಧರ್ಮಗಳ ಮೂಲ ಮಂತ್ರವಾಗಿದೆ. ಶರಣರು ಮನದಲ್ಲಿ
ಗಣವೆಂಬೆನೆ ಪ್ರಾಣಿ ವಧೆ ಹೇಳುತ್ತಿದೆ. ಶ್ರುತಿ ಗಣವೆಂಬೆನೆ ಮುಂದಿಟ್ಟು ಅರಸುತ್ತಿದೆ. ಅಲ್ಲೆಲ್ಲಿಯೂ ನೀವೇ ಕಾರಣ. ತ್ರಿವಿಧ ದಾಸೋಹದಲ್ಲದೆ ಕಾಣಬಾರದು ಕೂಡಲ ಸಂಗಮ ದೇವ. ಮಹಾನುಭಾವರೇ, ಇಂದಿನ ನಿಮ್ಮ ವಿಚಾರವು ಮುಂದಿನ ಜಗತ್ತಿಗೆ ದಾರಿದೀಪವಾಗಲಿ. ಬನ್ನಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸ್ಪೃಶ್ಯ, ವಲಯ, ಮಾದಿಗ ಮೊದಲಾದ ಎಲ್ಲ ಕುಲ ಬಾಂಧವರು ಒಂದೇ ಒಂದು ಮಹಾವರ್ಣದಲ್ಲಿ ಒಂದುಗೂಡುವ ಬನ್ನಿರಿ. ಬುದ್ಧಿ ಕೊಡ್ತಾಳೆಯಿಂದ ಆಕ್ರಮಣ ಆಗಮಿಸಿದ್ದಾಳೆ. ಅಪ್ಪಣ್ಣ, ಅವಳನ್ನು ಕರೆದುಕೊಂಡು ಬಾ. ಆಗಲೇ ಅಣ್ಣನವ್ರೆ. ಸೂರ್ಯನೋದಯ ತಾವರೆಗೆ ಜೀವಾಳ, ಸೂರ್ಯನೋದಯ ತಾವರೆಗೆ ಜೀವಾಳ, ಪ್ರಭುವಿನ ಶ್ರೀ ಚರಣಗಳಿಗೆ ಶರಣು ಬಾ ತಾಯಿ. ಭಕ್ತಿ ಭಾಂಡಾರ ಬಸವಣ್ಣನವರಿಗೆ ಯೌವನದ ಸತಿ ನೀನೆತ್ತಲಿಂದ ಬಂದೀಯವ. ಪತಿಯ ಕುರು ಹೇಳಿದರೆ ಬಂದು ಕುಳ್ಳಿರು, ಇಲ್ಲವಾದರೆ ತೊಲಗು ತಾಯಿ. ಹರನೇ ಗಂಡನಾಗಲೆಂದು ತಪಸ್ಸಿದ್ದೆ ಪ್ರಭುವೆ. ನನ್ನವರು ನನ್ನ ಚನ್ನ ಮಲ್ಲಿಕಾರ್ಜುನಿಗೆ ಕೊಟ್ಟು ಮದುವೆ ಮಾಡಿದರು. ಆ ಚೆಲುವ ಚಂದನೆ ನನ್ನ ಗಂಡ. ಮಿಕ್ಕಾದ ಲೋಕದ ಗಂಡಂದಿರೋ ಸಂಬಂಧವಿಲ್ಲ ಪ್ರಭುವೆ. ತಾಯಿ, ಕೌಶಿಕನು ಶಿವಭಕ್ತನಾಗಲು ಅವನ ಮದುವೆಯಾಗುವನೆಂದು ನೀನು ಒಪ್ಪಿರಲಿಲ್ಲವೇ? ತಿಳಿಯದೆ ಒಪ್ಪಿದೆ, ತಿಳಿದವನ್ನ ತೊರೆದೆ. ಹಳೆಯ ಜನ್ಮದ ಹಗ್ಗ ಹರಿದು ಹೊಸತನವು ಹೊದ್ದೆ. ಈ ಜನ್ಮದಲ್ಲಿ ಹೊದಿಕೆಯನ್ನು ಹೊತ್ತು ಬಂದಿದ್ದೇನೆ ಪ್ರಭುವೆ. ತಾಯಿ, ಸಿಟ್ಟಿನ ವೈರಾಗಿಯಲು ಎಷ್ಟು ದಿನ? ಕೂದಲ ಸೀರೆ ದೇಹಕ್ಕೆ ಮರೆಯಾದ ಅಪ್ಪಾಣ ಹರಿವದೆ. ಕಾಯ ಕರ್ರನೆ ಕಂದಿದರೇನಯ್ಯ, ಮಿರ್ರನೆ ಮಿಂಚಿದರೇನಯ್ಯ. ಅಂತರಂಗ ಶುದ್ಧವಾದ ಆತ್ಮವನ್ನು ಹೇಗೆ ಹೊಂದುತ್ತೆಯ? ಹೀಗೆ ಕೂಡಲ ಸಂಗಮನಾಥ ಎಂದು ಬಲ್ಲವರು ಹೇಳಿಲ್ಲ ಪ್ರಭುವೆ. ದೇವರು ನಿನಗೊಲಿಯದೆ ನೀನೇ ದೇವರನ್ನು ಒಲಿಯನೆಂಬುದೇ ನಿನ್ನ ಅಹಂಕಾರ. ತಾಯಿ, ನಿನ್ನ ಭಾವ ಶುದ್ಧವಾಗಿದ್ದರೆ ಈ ದೇಹಕ್ಕೆ ಕೂದಲ ಮರೆಯೇಕೆ? ಫಲಪಕ್ವವಾದ ಹೊರಗಳ ಸಿಪ್ಪೆ ಒಪ್ಪುರದ, ಒಳಗೆ ಹಣ್ಣಾದರೇನು, ಹೊರಗಿನ ಮೈ ಹೇಗಿದ್ದರೆ ಏನಯ್ಯ? ಮೈ ತಾಳಿ ಮೈ ತರಿಯುವುದಾಗುವುದೇ? ಮೈ ತೊರೆದಿಲ್ಲ, ಮೈ ಮಲವ ತೊರೆದಿದ್ದೇನೆ. ನಿಮ್ಮ
ನಮ್ಮ ಹಾಗೂ ಪುರಾತನ ಕಾಲದಲ್ಲಿ ನಾನು ಸದಾ ಕಾಲ ಹೀಗೆ ಇರಬೇಕೆಂದು ಸಿದ್ಧವಾಗಿ ಇದ್ದೇನೆ. ತಾಯಿ, ನಿನ್ನ ಜ್ಞಾನಗಣ, ನಿನ್ನ ವಿರತಿಗಣ, ನೀನು ವೈರಾಗ್ಯ ನಿಧಿ. ನಿನ್ನ ಜಗತ್ತು ಪಾವನ, ಮಾಯೆ ನಿನ್ನ ಮುಟ್ಟಲಿಲ್ಲ, ಮರವು ನಿನ್ನ ಸೋಂಕಲಿಲ್ಲ, ಕಾಮ ನಿನ್ನ ಕೆಳಗಿಲ್ಲ. ಮಾದೇವಿ ಅಕ್ಕ, ನಿನ್ನ ಶ್ರೀ ಪಾದಕ್ಕೆ ನಮೋ ನಮೋ ಎಂದೆ. ಎನ್ನ ಭಕ್ತಿ ಶಕ್ತಿ ಮಹಾದೇವಿ ನಿನಗೆ ಶರಣು ತಾಯಿ. ನಿಷ್ಕಾಮಗಳಾದ ಮಹಾದೇವಿ ನಿನಗೆ ಶರಣಂಬೆ. ಭವ್ಯ ಸಂಘವ ತೊರೆದು ಭವಗೆದ್ದ ಮಹಾದೇವಿ ನಿನಗೆ ಶರಣು. ಕುಳಿರು ತಾಯಿ. ಇಂದಿಲ್ಲಿ ಚರ್ಚಿಸತಕ್ಕ ಕುಲಜಾತಿಗಳ ವಿಚಾರದಲ್ಲಿ ಭಾಗವಹಿಸು. ಅಸ್ಪೃಶ್ಯೋದ್ಧಾರವು ಇಂದಿನ ಅನುಭವಗೋಷ್ಠಿಯ ಮುಖ್ಯ ವಿಚಾರವಾಗಿದೆ. ಆ ವಿಚಾರವನ್ನು ಚನ್ನಬಸವಣ್ಣನೇ ಆರಂಭಿಸಲಿ. ಧರ್ಮೋದ್ಧಾರಕರೇ, ಹೊಲೆಯನಾಗಲಿ ಹಾರುವನಾಗಲಿ, ಮಾದಿಗನಾಗಲಿ ಮತ್ಸ್ಯಗಾರನಾಗಲಿ ಶಿವದೀಕ್ಷೆ ಹೊಂದಿದ ಬಳಿಕ ಅವನ ಕುಲಜಾತಿಗಳನ್ನು ನೆನೆಸಕೂಡದು. ಲಿಂಗಧಾರಿಯಾಗಲು ಶಿವಕುಲವುದು ತಪ್ಪದು. ಶರಣರು ಈ ವಿಚಾರ ನಿರ್ಧಾರ ಮಾಡಿ ಮಾನವ ಕುಲಕ್ಕೆ ತಗುಲಿರುವ ಅಸ್ಪೃಶ್ಯತೆಯನ್ನು ಕಿತ್ತು ಹಾಕಲಿ. ಕುಲದಲ್ಲಿ ಶೂದ್ರನಾದರು, ಮನದಲ್ಲಿ ಮಾನವ ನೆಲೆಗೊಂಡಾಗ್ತಾನೆ. ಉಚ್ಚ ಕುಲದ ಮನುಜ ಸುಳ್ಳು, ಕೊಲೆ, ಕಳವು ಮಾಡುವ ಪಾಪಿಯೇ ಹೊಲೆಯ ಕಪಿಲ ಶುದ್ಧ ಮಲ್ಲಿಕಾರ್ಜುನ. ಹೊಲೆಯರೆಂದೊಳೆ ಹೊಲೆಯರೆಂತೇರ್ಪರಯ್ಯ. ಕೇರಿಯಲ್ಲಿರೋರು ಎಲ್ಲರೂ ಹೊಲೆಯರೇ ಅಲ್ಲ, ಪಾಪಿ ಕರ್ಮಗಳೇ ಹೊಲೆಯರು. ಹುಟ್ಟಿನಿಂದ ಜಾತಿ ನಿರ್ಣಯ ಮಾಡಕೂಡದು. ಸತ್ತ ಪ್ರಾಣಿಯನ್ನು ತಿನ್ನೋರು ಹೊಲೆಯರಾದರೆ ಯಜ್ಞದಲ್ಲಿ ಪಶುವನ್ನು ಕೊಂದು ತಿನ್ನೋರು ಹೊಲೆಯರಲ್ಲವೇ? ಲಿಂಗವಿದ್ದವನೇ ಕುಲಜ. ಪಟ್ಟವ ಕಟ್ಟಿದ ಬಳಿಕ ಲಕ್ಷಣ ನರಸುವರೆ. ಕುಲವೆಂಬುದು ಉದ್ಯೋಗ. ಯಾವನು ಯಾವ ಉದ್ಯೋಗ ಮಾಡುವನೋ ಅವನು ಅದೇ ಕುಲದವನೆಂಬುದು ಈ ಲೋಕ. ಸಂಸ್ಕಾರದಿಂದ ದ್ವಿಜತ್ರ ಉಂಟಾಗುವುದೆಂದು ಹೇಳುವರು. ಹೊಲೆಯರನ್ನು ಹಾವರನ್ನಾಗಿ ಮಾಡಲು ಮುಂದಾಗಲಿ. ಅಕ್ಕ, ನೀನು ಹುಟ್ಟಿದ ಕೂಸಿಗೆ ಗಂಡು ಹೆಣ್ಣಂತ ಹೆಸರಿಡುತ್ತಾರೆ ಹೊರತು